ಸ್ವಲ್ಪ ಹೊತ್ತು ಇಲ್ಲಿ ಕುಂತು ಕಾಲ ಸೊ ಮಾತಾಡೋಕ್ಕೆ ಬರಲ್ಲ ಗೈಸ್ ನನಗೆ. ಸಿಂಪಲ್ ಮಿಡಲ್ ಕ್ಲಾಸ್ ಹುಡುಗನ ರೂಟೀನ್ ತೋರಿಸ್ತಿರೋದು ಗೈಸ್. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಥರ ಮಾಡೋಕ್ಕಾಗಲ್ಲ. ಸೊ ಹಾಯ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಗೈಸ್. ಸೊ ಈಗ ಟೈಮು ಬಂದುಬಿಟ್ಟು 7:45 ಆಗಿದೆ ಗೈಸ್. ಈಗ ಎದ್ದು ಫ್ರೆಶ್ ಅಪ್ ಆದ ನಾನು. ಫ್ರೆಶ್ ಅಪ್ ಆಗಿ ಸ್ವಲ್ಪ ಮೆಡಿಟೇಟ್ ಮಾಡಿ ಈಗ ಟೈಮ್ ಒಂದು 8:30 ಆದಮೇಲೆ ತಿಂಡಿ ತಿನ್ನೋಕೆ ಹೋಗ್ಬೇಕು ಗೈಸ್. ಇವತ್ತು ಏನಿದೆ ಅಂತ ಗೊತ್ತಿಲ್ಲ. ತಿಂಡಿ ತಿನ್ನೋಕೆ ಹೋಗಬೇಕು. ಮತ್ತು ಕ್ಲಾಸ್ ಬೇರೆ ಇದೆ ಇವತ್ತು. ಕ್ಲಾಸಿಗೆ ಹೋಗ್ಬೇಕು, 2 ಕ್ಲಾಸಿಗೆ ಹೋಗಬೇಕು. ಆಮೇಲೆ ನಮ್ಮ ಫ್ರೆಂಡ್ ಬರ್ತಿದ್ದಾರೆ ಗೈಸ್ ಇವತ್ತು ಬೆಂಗಳೂರಿಗೆ. ಸೊ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸಂಜೆ ಆಗುತ್ತೆ ಗೈಸ್. ಅವ್ರು ಬರೋದು ಬಿಟ್ಟಿದ್ದಾರಂತೆ. ಮೇ ಬಿ ಅವ್ರು ಬರೋದು ಸಂಜೆ ಆಗ್ಬೋದು. ನಾನು ಕ್ಲಾಸ್ ಮುಗಿಸ್ಕೊಂಡು ಮೀಟ್ ಆಗಿ ಹೋಗ್ಬೇಕು ಗೈಸ್. ಕರ್ಕೊಂಡು ಬರ್ಬೇಕು ಅವ್ರನ್ನ. ಸೊ ಬರ್ಡೇ ಇದೆ ನಾಳೆ ಅವ್ರದ್ದು. ಸೊ ಅದಕ್ಕೆ ಬರ್ತಿದ್ದಾರೆ ಬೆಂಗಳೂರಿಗೆ. ಇಲ್ಲೇ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ ಗೈಸ್. ಅಲ್ಲಿ ಅವರೊಬ್ಬರೇ ಇರೋದು. ನಾವೆಲ್ಲ ಸೇರಿ ಅಲ್ಲಿ ಹೋಗೋದಕ್ಕಿಂತ ಅವರೊಬ್ಬರೇ ಬರೋದು ಬೆಸ್ಟ್ ಅಲ್ಲ ಗೈಸ್. ಸೊ ಅವ್ರನ್ನೇ ಕರೆಸ್ತಿದ್ದೀವಿ ಇಲ್ಲೇ. ಸೊ ಮಸ್ತಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ನಾಳೆ ಬರ್ಡೇ ಲಾಗ್ ನೋಡಿ ಗೈಸ್, ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲೇಸು ಎಲ್ಲಿ ಅಂತ. ಸೊ ಈಗ ತಿಂಡಿ ತೊಗೊಂಡು ಬರೋಣ, ಬಾಯ್. ಸೊ ಈಗ ರೂಮಿಂದ ಹೊರಗೆ ಬಂದೆ. ತಿಂಡಿ ತಿನ್ನೋಕೆ ಹೋಗಬೇಕು. ಏನಿರುತ್ತೆ ಇವತ್ತು ಅಂತ ಗೊತ್ತಿಲ್ಲ. ಲಿಫ್ಟಲ್ಲಿ ಹೋಗಿ ನೋಡ್ಕೊಂಬರೋಣ ಗೈಸ್ ಏನಿದೆ ಅಂತ. ಸೊ ತರ್ಸ್ಟೇ ಚೇಂಜ್ ಆಗ್ತಾ ಇರುತ್ತೆ ಗೈಸ್. ಏನಿರುತ್ತೋ ಗೊತ್ತಾಯಿಲ್ಲ. ಒಂದೊಂದ್ಸಲಿ ದೋಸೆ ಮಾಡ್ತಾರೆ, ಒಂದ್ಸಲಿ ಉಪ್ಪಿಟ್ಟು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ತೆಳಗೆ ಹೋಗಿ ನೋಡ್ಕೊಂಡು ಬರೋಣ ಗೈಸ್ ಏನಿದೆ ಅಂತ. ಈಗ ಹಾಕ್ಕೊಂಡು ಬಂದೆ ಗೈಸ್. ಏನಿದೆ ಗೊತ್ತಾ ಗೈಸ್ ಇವತ್ತು ತಿಂಡಿಗೆ? ಉಪ್ಪಿಟ್ಟು ಗೈಸ್, ಕಾಂಕ್ರೀಟ್. ಸೊ ಇದಕ್ಕೆ ಏನೂ ಇಲ್ಲ ಗೈಸ್. ಚಟ್ನಿ, ಉಪ್ಪಿನಕಾಯಿ, ಖಾರ ಏನೂ ಇಲ್ಲ. ಸೊ ನನ್ನ ಕಡೆನೇ ಇದೆ ಗೈಸ್. ನಾನೇ ತಂದಿದ್ದೀನಿ. ಖಾರ ಇದೆ ನನ್ನ ಹತ್ರ. ಅದನ್ನು ಹಚ್ಕೊಂಡೆ ತಿನ್ಬೇಕು ಗೈಸ್. ಏನು ಮಾಡೋಕ್ಕಾಗಲ್ಲ. ಈಗ ರೂಮ್ಗೆ ಹೋಗಿ ತಿನ್ಬೇಕು ಗೈಸ್. ತಿಂದು ಸಿಗೋಣ, ಬಾಯ್. ಸೊ ಗೈಸ್ ಈಗ ತಿಂಡಿ ಮುಗೀತು. ಸ್ವಲ್ಪ ವರ್ಕ್ ಇದೆ ಗೈಸ್. ವರ್ಕ್ ಕೊಟ್ಟಿದ್ದಾರೆ ಕ್ಲಾಸಲ್ಲಿ, ಅದನ್ನು ಮಾಡಬೇಕು ಈಗ. ಸೊ ಅವರು 11:45 ಇರೋದು ಕ್ಲಾಸು. ಬೇಗನೆ ಬರ್ರಿ ಅಂತ ಹೇಳಿದ್ದಾರೆ ಗೈಸ್. ಬೇಗ ಬಂದು ಅಲ್ಲಿ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈಗ 9ಗೆ ಕರೆದಿದ್ದಾರೆ. ಆದರೆ 9ಗೆ ಹೋದರೆ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಅಲ್ಲಿ ಕಾಂಟೆಂಟೇ ಸಿಗೋಲ್ಲ. ನಾನು ಬರೆಯೋದಾಗುತ್ತೆ. ಬರೀ ನಿಮಗೂ ನೋಡಿದರೆ ಅದನ್ನ ಬೋರ್ ಆಗುತ್ತೆ. ಸೊ ನಾನೇ ಹೋಗಿಲ್ಲ ಗೈಸ್. ಇಲ್ಲೇ ವರ್ಕ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡಿ ಗೈಸ್, ವರ್ಕ್ ಮಾಡಿ ಸಿಗ್ತೇನೆ ನಿಮಗೆ. ಸೊ ಗೈಸ್ ಈಗ ರೆಡಿ ಆದ ನಾನು. ಮತ್ತೆ ಕ್ಲಾಸಿಗೆ ಹೋಗಬೇಕು ಗೈಸ್. ಅದೇ ಬೋರಿಂಗ್ ಕ್ಲಾಸು. ಮತ್ತು ಕ್ಲಾಸಿಗೆ ಹೋಗಿ ಡೈರೆಕ್ಟ್ ನಮ್ಮ ಫ್ರೆಂಡ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಗೈಸ್ ಇಲ್ಲಿಗೆ. ಸೊ ಏನೇನು ಬರೀ ಅದೇ ಕ್ಲಾಸು, ಅದೇ ಅಡ್ಡಾಡೋದು, ಅದೇ ವಾಕಿಂಗು, ಅದೇ ಊಟ, ಅದನ್ನೇ ತೋರಿಸ್ತಾನೆ ಅಂತ ಹೇಳ್ಬೇಡಿ ಗೈಸ್. ನಾನು ಮಾಡ್ತಿರೋದು ಮೇನ್ ಏನಂದರೆ ವ್ಲಾಗಿಂಗು. ಸಿಂಪಲ್ ಹುಡುಗ, ಮಿಡಲ್ ಕ್ಲಾಸಿಂದ ಬಂದ ಹುಡುಗ, ಅವ್ನ ಡೈಲಿ ರೂಟೀನ್ ಹೆಂಗಿರುತ್ತೆ ಅಂತ ತೋರ್ಸೋಕೆ ಮಾಡ್ತಿರೋದು ಗೈಸ್ ಅಷ್ಟೇ. ನಾನು ಈಗ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಅಲ್ಲಿ ಟ್ರಾವೆಲ್ ಮಾಡೋದು, ಇಲ್ಲಿ ಟ್ರಾವೆಲ್ ಮಾಡೋದು, ಸೈಟ್ ಏನಾದ್ರು ಪರ್ಚೇಸ್ ಮಾಡೋದು, ಹಾಗೆಲ್ಲ ಮಾಡ್ಬೋದು ಗೈಸ್. ಅವ್ರಿಗೆ ಚಾಲೆಂಜ್ ಮಾಡ್ತಿರ್ಬೋದು, ಅಂಥ ವೀಡಿಯೋ ಮಾಡ್ತಿರ್ಬೋದು. ಆದರೆ ನಾನು ಹಂಗೆ ಮಾಡೋಕ್ಕಾಗಲ್ಲ ಗೈಸ್. ನಾನು ಮೇನ್ ಫೋಕಸ್ ಮಾಡಬೇಕಾಗಿರೋದು ಕ್ಲಾಸಸ್ಗೆ. ನಾನು ಕ್ಲಾಸಸ್ ಜಾಯ್ನ್ ಆಗಿದ್ದೇನೆ ಗೈಸ್, ಅದಕ್ಕೆ ಫೋಕಸ್ ಮಾಡಬೇಕು. ಯೂಟ್ಯೂಬ್ ಈಗ ಲಾಗಿಂಗ್ ಮಾಡ್ತಿರೋದು ಜಸ್ಟ್ ಒಂದು ಸೈಡಿಗೆ ಅಷ್ಟೇ ಗೈಸ್. ಇಂಟ್ರೆಸ್ಟ್ ಇದೆ ಅಂತ ಮಾಡ್ತಿರೋದು ಅಷ್ಟೇ. ಫುಲ್ ಇದಕ್ಕೆ ಫೋಕಸ್ ಮಾಡೋಕ್ಕಾಗಲ್ಲ ಗೈಸ್ ನನಗೆ. ಅದಕ್ಕೆ ಬರೀ ನನ್ನ ಡೈಲಿ ರೂಟೀನ್ ಏನಿದೆ ಇದನ್ನು ಮಾಡ್ತೀನಿ. ಈ ಕ್ಲಾಸು ಇದು ಇರುತ್ತೆ, ಈ ಊಟ, ಈ PG ಅಷ್ಟೇ ತೋರಿಸೋದು ಗೈಸ್. ಅದಕ್ಕೆ ಏನು ಕಂಟೆಂಟೇ ಇಲ್ಲ ಏನು ಅಂತ ಹಂಗೆ ಅನ್ಕೋಬೇಡಿ ಗೈಸ್ ಪ್ಲೀಸ್. ಅಷ್ಟೇ ಗೈಸ್. ಈಗ ಕ್ಲಾಸ್ ಮುಗಿಸ್ಕೊಂಡು ಫ್ರೆಂಡ್ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಆವಾಗ ಸಿಗ್ತೀನಿ ಗೈಸ್ ನಿಮಗೆ, ಬಾಯ್. ಈಗ ಬಂದೆ ಗೈಸ್ ನಾನು ಕ್ಲಾಸಿಗೆ. ಫಸ್ಟ್ ಯಾವುದೋ ಕ್ಲಾಸ್ ನಡೀತಿತ್ತು, ಅದಾದಮೇಲೆ ನಾವು ಬರಬೇಕು ಒಳಗೆ. ಈಗ ಬಂದು ಕೂತ್ಕೊಂಡಿದ್ದೀನಿ. ಈಗ ಹಂಗೆ ಬರ್ತಿದ್ದಾರೆ ಗೈಸ್. ಸೊ ಈಗ ಕ್ಲಾಸ್ ಮುಗಿಸ್ಕೊಂಡು ಊಟ ಹಾಕ್ಕೊಂಡು ಬರೋಕ್ಕೆ ಹೋಗಿದ್ದೆ ಗೈಸ್. ಊಟ ನೋಡಿ ಇವತ್ತು ಬರೀ ರೈಸ್ ಸಾಂಬಾರು ಅಷ್ಟೇ. ಮಧ್ಯಾಹ್ನ ಬರೀ ರೈಸ್ ಸಾಂಬಾರು ಗೈಸ್. ಏನೂ ಸಿಗೋಲ್ಲ, ಬರೀ ರೈಸ್ ಸಾಂಬಾರು. ಈಗ ಊಟ ಮಾಡಿ ನಿಮಗೆ ಸಿಗ್ತೀನಿ ಗೈಸ್, ಬಾಯ್. ಹಾಯ್ ಗೈಸ್. ಈಗ ನಂದು ಕ್ಲಾಸ್ ಲೇಟ್ ಆಗಿಬಿಡ್ತು ಗೈಸ್. ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅವ್ನು ಕರ್ಕೊಂಬರೋಕ್ಕೆ. ಅವ್ರು ಆಲ್ರೆಡಿ ರೀಚ್ ಆಗಿದ್ರಂತೆ. ಸುಮ್ಮನೆ ಅವರೇ ಬಂದುಬಿಟ್ರು ಗೈಸ್ ಈಗ. ಸೊ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ ಗೈಸ್. ಇಲ್ಲೇ ಬಸ್ ಸ್ಟಾಪ್ ಇದೆ, ಇಲ್ಲೇ ಹೋಗ್ತಿದ್ದೀವಿ. ಸೊ ಅವ್ರನ್ನ ಕರ್ಕೊಂಡು ಹೋಗೋಣ ಗೈಸ್ PGಗೆ.
ಇಲ್ಲೇ ಬಂದ್ರಂತೆ ಹೇಳಿದ್ರಂತೆ. ಈಗ ಇಲ್ಲೇ ಹೋಗ್ತಿರ್ವಿ ಗಾಯ್ಸ್. ಸೊ ಬಸ್ ಎಲ್ಲ ಬರ್ತಾಯಿದೆ. ಯಾವ ಬಸ್ಸಲ್ಲಿ ಬಂದ್ರೋ ಗೊತ್ತಿಲ್ಲ. ಆಲ್ರೆಡಿ ಹಿಡ್ದಾರೆ ಅಂತ ಕಾಲ್ ಮಾಡಿದರು. ಸೊ ಹೋಗ್ತಿದ್ದೀವಿ, ನೋಡೋಣ ಗೈಸ್ ಏನಾಗುತ್ತೆ ಅಂತ. ಅವ್ರನ್ನ ಮಾತಾಡಿಸಿ ಸಿಗ್ತೀನಿ ಗೈಸ್ ನಿಮಗೆ. ಬಾಯ್. ಸೊ ಬಂದಿದ್ದಾರೆ ಗೈಸ್, ಫೈನಲಿ ಹೋಗ್ತಿದ್ದೀವಿ ಈಗ ಪಿ ಜಿಗೆ ಕರ್ಕೊಂಡು. ಸೊ ಮುಖ ತೋರಿಸ್ಲೇಬೇಕಾ ಗೈಸ್ ನಿಮಗೆ? ಸೊ ತೋರ್ಸೋಣ ಗೈಸ್, ಮುಖ ಆದಷ್ಟು ಬೇಗ ತೋರ್ಸೋಣ ಯಾರು ಅಂತ. ಸೊ ಈಗ ಅವ್ರನ್ನ ಕರ್ಕೊಂಡು ಪಿ ಜಿಗೆ ಹೋಗ್ತಿದ್ದೀವಿ ಗೈಸ್. ಈಗ ಅವ್ರನ್ನ ಬಿಟ್ಟು ನಾನು ನನ್ನ ಪಿ ಜಿ ಬಂದೆ ಗೈಸ್. ಆಮೇಲೆ ಸಂಜೆ ತಿರ್ಗಾಡಕ್ಕೆ ಹೋಗ್ಬೇಕು ಸ್ವಲ್ಪ. ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದ್ಮೇಲೆ ಸುಮ್ಮನೆ ಬಿಟ್ಟರೆ ನಡೆಯಲ್ಲ ಗೈಸ್. ಸ್ವಲ್ಪ ಸುತ್ತಾಡಿಸ್ಬೇಕು ಅವ್ರಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಸಂಜೆ ಅವ್ರ ಜೊತೆ ಸಿಗ್ತೀನಿ ಗೈಸ್. ಬಾಯ್ ಗಾಯ್ಸ್. ಅದೇ ಈಗ ಹೋಗ್ತಿದ್ದೀವಿ, ಅವ್ರನ್ನ ಕರ್ಕೊಂಡು ತಿರುಗಾಡಬೇಕು ಅಂತ ಹೇಳಿದ್ನಲ್ಲ, ಹಾಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗಬೇಕು ಏನೋ ಗೊತ್ತಿಲ್ಲ. ನಾವು ಭಾಳ ಜನ ಇದ್ದೀವಿ ಗಾಯ್ಸ್. ಒಂದಿಬ್ಬರು ಇದ್ದಿದ್ರೆ ಬೈಕಾಗಿ ಹೋಗ್ಬೋದಿತ್ತು. ಭಾಳ ಜನ ಇರೋದ್ರಿಂದ ನಡ್ಕೊಂಡೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಹಿಂಗೆ ಏನಾರು ಶಾಪಿಂಗ್ ಮಾಡೋಕ್ಕಾರು ಎಲ್ಲರೂ ಹೋಗ್ಬೇಕು ಅಂದ್ಕೊಂಡೆ. ಇಲ್ಲಿ ಒಂದು DIY ಅಂತ ಇದೆ ಗೈಸ್, ಅಲ್ಲಿ ಹೋಗ್ತಿದ್ದೀವಿ ಈಗ ಫಸ್ಟು. ಸೊ ಅಲ್ಲೋಗಿ ಏನಾರು ಸುತ್ತಾಡಿ ಏನಾರು ಇದ್ದರೆ ತಗೊಂಡು ಮತ್ತೆ ಎಲ್ಲೆಲ್ಲ ಹೋಗ್ಬೇಕು ಗೈಸ್. ಎಲ್ಲೆಲ್ಲಾದರೂ ಹೋಗಿ ಸ್ವಲ್ಪ ಅಡ್ಡಾಡಬೇಕು. ನಾಳೆ ಸಿಗುತ್ತೆ ಗೈಸ್ ನಿಮಗೆ ಬರ್ಡೇ ವಿಡಿಯೋ, ನಾಳೆ ನೋಡಿ. ಸೊ ಸ್ಟೇ ಟ್ಯೂನ್ ಗೈಸ್. ಹಿಂಗೆ ರೋಡಾಗೆ ಹಿಂಗೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್. ಎಲ್ಲರೂ ಮುಖ ನೋಡ್ತಾರೆ, ದೊಡ್ಡ ಕಳ್ಳರ ಥರ ನೋಡ್ತಿದ್ದಾರೆ ಎಲ್ಲರೂ. ಸೊ ಏನು ಮಾಡೋದು ನರ್ವಸ್ ಆಗ್ತಿದೆ ನನಗೆ. ಫಸ್ಟ್ ಟೈಮಲ್ಲ ಕ್ಯಾಮ್ರಾ ಹಿಡ್ದಿರೋದು ನನ್ನದು ಮುಂದೆ. ನರ್ವಸ್ ಆಗ್ತಿದೆ, ಆದರೂ ಏನು ಮಾಡೋಕ್ಕಾಗಲ್ಲ ಗೈಸ್. ಮಾತಾಡೋರು ಮಾತಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ಬೇಕಷ್ಟೆ. ಹೋಗ್ತಿದ್ವಿ ಗೈಸ್ ಹಂಗೆ ಈಗ. ಗಾಯ್ಸ್ ಸಪೋರ್ಟು ಮಾಡ್ತಿದ್ರೆ ಗೈಸ್ ಅಷ್ಟೇನು ಸಿಗ್ತಿಲ್ಲ. ಲೈಕ್ಸ್ ಎಲ್ಲ ಬರ್ತಿದೆ, ವ್ಯೂಸು ಬರ್ತಿದೆ, ಅಷ್ಟೇನು ಬರ್ತಿಲ್ಲ ಗೈಸ್ ನನಗೆ. ಆದರೂ ನಮ್ಮವರೇ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಗೈಸ್. ನಮ್ಮವ್ರು ನೋಡ್ತಾನೆ ಇಲ್ಲ ಅನಿಸುತ್ತೆ. ನಮ್ಮ ರಿಲೇಷನ್ಸ್ ಬಿಡಿ ಗೈಸ್. ಈಗ ಫ್ರೆಂಡ್ಸೇ ಯಾರು ನೋಡ್ತಾ ಇಲ್ಲ ಗೈಸ್ ಜಾಸ್ತಿ. ಏನು ಜಲಸೆ ಆಯಿತು ಅವ್ರಿಗೆ, ಏನಾಯಿತೋ ಗೊತ್ತಿಲ್ಲ. ಆದರೆ ನಾ ತಲೆ ಕೆಡ್ಸ್ಕೊಳಂಗಿಲ್ಲ ಗೈಸ್, ಸುಮ್ಮನೆ ಹೋಗ್ತಾ ಇರ್ತೀನಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸಪೋರ್ಟ್ ಯಾಕೆ ಸಿಗ್ತಿಲ್ಲ ಅಂತ ಗೊತ್ತಾಗಬೇಕು ಗೈಸ್. ನನ್ನ ಕಂಟೆಂಟ್ ಏನಾರು ಚೇಂಜ್ ಮಾಡಬೇಕಂದ್ರೆ ಹೇಳಿ ಗೈಸ್. ಆಮೇಲೆ ನಂದು ವ್ಲಾಗಿಂಗ್ ಬಗ್ಗೆ ಏನಾರು ಇದ್ದರೆ ಹೇಳಿ. ಸೊ ಬೇರೆ ಕಂಟೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಯಾವುದಿರುತ್ತೋ ಏನೋ ಟ್ರೈ ಮಾಡ್ತೀನಿ. ನೀವು ಹೇಳಿದ್ದೆಲ್ಲ ಟ್ರೈ ಮಾಡ್ತೀನಿ, ನೋಡೋಣ. ಆಗೋದು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು. ಸೊ ಸಪೋರ್ಟ್ ಅಂತೂ ಜಾಸ್ತಿ ಸಿಗ್ತಿಲ್ಲ ಗೈಸ್ ನನಗೆ. ಲೈಕ್ಸ್ ಎಲ್ಲ ಜಾಸ್ತಿ ಇಲ್ಲ. ಸೊ ನೋಡೋಣ ಗೈಸ್. ನನಗೆ ನಾನೇನು ಚೇಂಜ್ ಮಾಡಬೇಕು ಅಂತ ಹೇಳಿ ಮಾಡೋಣ, ಅದನ್ನ ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ. ಹೋಗ್ತಾ ಇದ್ವಿ, ಇಲ್ಲೇ ಬಂತು DIY ಬರ್ಡೇ ಇದೆ ಎಲ್ಲ ಗೈಸ್. ಅದಕ್ಕೆ ಏನಾದ್ರು ಬೇಕಿದ್ರೆ ತಗೊಳಕ್ಕೆ ಬಂದಿದ್ವಿ ಇಲ್ಲಿ. ಸೊ ನೋಡಿ ಗೈಸ್, ಇಲ್ಲಿ ಸೊ ಏನು ಬೇಕೋ ಅದನ್ನ ತಗೊಂಡು ಮತ್ತೆ ಎಲ್ಲರೂ ಹೋಗಬೇಕು ಗೈಸ್. ಗಾಯ್ಸ್ ಈಗ ಮುಗೀತು ಇಲ್ಲಿ ತಗೊಳೋದು. ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು. ನೋಡ್ತಿದ್ದೀವಿ ಎಲ್ಲಿ ಹೋಗಬೇಕು ಏನು ಅಂತ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಬೇಕು ಗೈಸ್. ಇಲ್ಲಿ ನೋಡಿ, ಸ್ವಲ್ಪ ಹೊತ್ತು ಇಲ್ಲಿ ಕುಂತು ಕಾಲ ಸೊ ಮಾತಾಡೋಕ್ಕೆ ಬರಲ್ಲ ಗೈಸ್ ನನಗೆ. ಕಾಲ ಕಳೆದು ಹೋಗಬೇಕು ಗೈಸ್ ಅಷ್ಟೇ. ಈಗ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಶಾಪಿಗೆ ಹೋಗ್ತಿದ್ವಿ ಗೈಸ್. ಇಲ್ಲಿ ಒಂದು ಗುಡಿ ಅಂತ ಇದೆ,
ಅಲ್ಲಿಗೆ ಹೋಗಬೇಕು ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಿ ಜಿಗೆ ಹೋಗ್ಬಿಡ್ಬೇಕು ಗೈಸ್. ಊಟ ಟೈಮ್ ಆಗಿಬಿಡುತ್ತೆ ಅಷ್ಟರೊಳಗೆ ಹೋಗೋಕ್ಕೆ. ವಾಕ್ ಮಾಡ್ಕೊಂಡು ಬಂದಿದ್ವಲ್ಲ ಗೈಸ್, ಈಗ ಬೈಕ್ ತಂದಿದ್ರೆ ಹೋಗ್ಬಿಡ್ಬೋದಿತ್ತು. ಈಗ ವಾಕ್ ಮಾಡ್ಕೊಂಡು ಬಂದಿರೋದ್ರಿಂದ ಲೇಟ್ ಆಗುತ್ತೆ ಗೈಸ್ ಹೋಗೋದು. ಸೊ ಇನ್ನೊಂದು ಶಾಪ್ ವಿಸಿಟ್ ಮಾಡಿ ಹಾಗೆ ಹೋಗ್ಬಿಡೋದು ಗೈಸ್ ಪಿ ಜಿಗೆ. ಸೊ ಗಾಯ್ಸ್ ಈಗ ಗುಡ್ಗುಡಿದೆಲ್ಲ ಮುಗಿಸ್ಕೊಂಡು ಏನು ಬೇಕೋ ನೋಡಿ ಪಿ ಜಿ ಹೋಗ್ತಿದ್ವಿ ಗಾಯ್ಸ್. ಈಗ ಊಟ ಟೈಮ್ ಆಯಿತು, ವಾಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ. ಸೊ ಹಂಗೆ ಹೋಗ್ಬೇಕು ಗಾಯ್ಸ್, ಈಗ ಊಟ ಮಾಡೋಕ್ಕೆ ಹೋಗಬೇಕು. ಸೊ ನಿಮಗೆ ಊಟ ಟೈಮಲ್ಲಿ ಸಿಗ್ತೀನಿ ಗೈಸ್, ಬೈ. ಆ್ಯಸ್ ಯೂಶ್ವಲ್ ವಾಕಿಂಗ್ ಬಂದಿದ್ವಿ ಊಟ ಮುಗಿಸ್ಕೊಂಡು. ಸೊ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡೋಣ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.